ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಜ್ವಲ್. ನೀವು ನೋಡ್ತಾರ PSV ವ್ಲಾಗ್ಸ್. ನಾವಿವತ್ತು ಹೋಗ್ತಾ ಇರೋದು ಫಸ್ಟ್ ಧರ್ಮಸ್ಥಳಕ್ಕೆ. ಅದಾದಮೇಲೆ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದು ಮುಗಿಸ್ಕೊಂಡು ಪಡುಬಿದ್ರೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಎಂಟರ್ಟೈನ್ಮೆಂಟ್ಗೆ ನೋ ಲಿಮಿಟ್ಸ್, ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ ವ್ಲಾಗ್ ಮಧ್ಯದಲ್ಲಿ. ಅದು ನೋ ಡೌಟ್ಸ್ ನಿಮಗೆ ಮಜಾ ಇದ್ದೇ ಇರುತ್ತೆ. ಅದು ಮುಗಿಸ್ಕೊಂಡು ನಾವು ಹೋಗಿದ್ದೆ ಯಾವುದೆಲ್ಲ ನೆಕ್ಸ್ಟ್ ಹೋಗಿದ್ದೆ ಕಾಂತಾರ ಚಾಪ್ಟರ್ 1 ಸ್ಟೇ ಆಗಿದ್ದಿದ್ದು ಲಾಡ್ಜ್ ಇದು. ಶ್ರೀ ಕೇಶವನಾಥೇಶ್ವರ ಟೆಂಪಲ್. NTR ಅವರು ಹಾಗೂ ರಿಷಬ್ ಶೆಟ್ಟಿ ಅವರು ರೀಸೆಂಟಾಗಿ ಹೋಗಿದ್ದು. ಸಖತ್ತಾಗಿದೆ. ಮೀನುಗಳು ನೋಡು. ಅದು ಮುಗಿಸ್ಕೊಂಡು ಹೋಗಿದೆ ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ಇದು ಮಸ್ತಾಗಿದೆ. ಇದು ಇಂಟ್ರೊಡಕ್ಷನ್ ಅಷ್ಟೇ, ಫುಲ್ ವಿಡಿಯೋ ಅಭಿ ಬಾಕಿ ಸ್ಟಾರ್ಟ್ ಆಗುತ್ತೆ ನೋಡಿ. ಈಗ ಜಮ್ ಅಂತ ಬಿಸಿನೀರು ಕುಡಿದು ಎಲ್ಲ ಬೆಳಗಿನ ಜಾವ 3 ಗಂಟೆಗೆ ಹೊಳ್ತಿದ್ದೀವಿ ನೋಡಿ ಈಗ ಧರ್ಮಸ್ಥಳಕ್ಕೆ. ಇರುತ್ತಾ ಗುರು? ಬೆಳಗಿನ ಜಾವ 5:15 ಟೈಮು. ಈಗ ಜಸ್ಟ್ ಧರ್ಮಸ್ಥಳಕ್ಕೆ ಬಂದ್ವಿ. ನೋಡೋಣ ಓಪನ್ ಇರುತ್ತಾ ಅಂತ. 6:30 ಸ್ಟಾರ್ಟ್ ಅಂತೆ. ಅದಕ್ಕೆ ಈಗಲೇ ಕ್ಯೂ ಹೋಗ್ತಾ ಇದೀವಿ. ಹೆವಿ ಐದು ಗುರು ಕ್ಯೂ. ಫಾರ್ ದಿ ಫಸ್ಟ್ ಟೈಮ್ ನಾನು ಧರ್ಮಸ್ಥಳಕ್ಕೆ ಬಂದಾಗ ಇಷ್ಟೊಂದು ಕ್ಯೂ ನೋಡ್ತಾ ಇರೋದು. ಬಂದಾಗೆಲ್ಲ ಅರ್ಧ ಗಂಟೆಯಲ್ಲೆಲ್ಲ ದರ್ಶನ ಆಗೋದು. ಅಂದರೆ ವೀಕ್ ಡೇಸಲ್ಲಿ ಬರ್ತಾಯಿದೆ, ವೀಕೆಂಡ್ಸಲ್ಲಿ ಫಾರ್ ದಿ ಫಸ್ಟ್ ಟೈಮ್ ಬಂದಿರೋದು. ಅದಕ್ಕೆ ಎಷ್ಟೊಂದು ರಶ್ ಆಗಿರೋದು. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. 6:30 ಓಪನ್ ಅಂತೆ. ಈಗ 5:30 ಬಂದಿದ್ದೀವಿ. ಏನಿಲ್ಲ ಅಂದರೂ 2 ಅವರ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಇವತ್ತು. ಆಡಿಸ್ತಾರೆ. 2 ಅವರ್ ಆಗುತ್ತೆ ಅಂದ್ಕೊಂಡು ಫುಲ್ಲು ಬೇಗ ಬಿಟ್ಬಿಟ್ಟು ಮೂವ್ ಮಾಡ್ತವ್ರು. ನನಗೆ ಗೊತ್ತಿರೋಂಗೆ ಅರ್ಧ ಗಂಟೆಲೇ ಮುಗಿಬೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಸಿಕ್ಸ್ 15 ಓಪನ್ ಆಗುತ್ತೆ. ಅದಕ್ಕೆ ಕೂತಿದ್ದೀವಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಕರೆಕ್ಟಾಗಿ 6:45 ದರ್ಶನ ಮುಗೀತು. 5:15 ಎಂಟ್ರಿ ಆಗಿದ್ದು. ಸೊ 1.25 ಗಂಟೆ ದರ್ಶನ ಆಯಿತು. ಅಂತ ಏನು ರಶ್ ಇರಲಿಲ್ಲ. ಒಳಗಡೆ ಒಂದು ಅರ್ಧ ಗಂಟೆ ನಿಲ್ಲಿಸಿದ್ರಷ್ಟೇ. ಈಗ ನೆಕ್ಸ್ಟು ಮಂಗಳೂರಿಗೆ ಹೋಗ್ತಾಯಿದ್ದೀವಿ ಬೀಚಿಗೆ. ತಿಂಡಿ ತಿಂದುಬಿಟ್ಟು ಹೊರಡೋದು. ಮಾಡ್ತಾ ಇದೀನಿ ಬಿಡ. ಸಕ್ಕದ ಬಂತೀಗ ರುಬ್ಬದ ಸ್ಟೋರಿ. ನನಗಿದ್ರ ಒಂಥರ ಸಂತೋಷ. ತಿಂತೀಯಾ? ಟೇಸ್ಟ್ ಇಲ್ಲ. ತಿಂಡಿ ಆಯಿತು, ಸಗದಾಗಿತ್ತು. ಬೆಂಗಳೂರು ಸ್ಟೈಲಲ್ಲೇ ಇತ್ತು. ಸೊ ಬಂದು ಟ್ರೈ ಮಾಡೋದಾದರೆ ಇಲ್ಲಿ ಬಂದು ಟ್ರೈ ಮಾಡಿ. ನೋ ವರೀಸ್, ಸಗದಾಗಿತ್ತು.
ಈಗ 7:15 ಟೈಮು. ನೆಕ್ಸ್ಟು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಈಗ. ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ ಕಟೀಲ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಧರ್ಮಸ್ಥಳ ಮುಗಿಸ್ಕೊಂಡು, ಈ ದೇವಸ್ಥಾನ ಮುಗಿಸ್ಕೊಂಡು ನೆಕ್ಸ್ಟು ಮಂಗ್ಳೂರಿಗೆ ಹೋಗ್ಬೇಕು. ಅದಕ್ಕೆ ಇಲ್ಲೇ ಆನ್ ದಿ ವೇ ಸಖತ್ತಾಗಿದೆ ಅಂತ ಟೆಂಪಲ್ ಹೇಳಿದ್ರು, ನೋಟ್ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಈ ಟೆಂಪಲ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನಿಮಗೂ ತೋರಿಸ್ತೀನಿ ಬನ್ನಿ. ಸಖತ್ತಾಗಿತ್ತು ಮಾತ್ರ ದರ್ಶನ. ಒಂಥರ ಡಿಫ್ರೆಂಟಾಗಿ, ಒಂಥರ ಬೇರೆ ಥರನೇ ಇದೆ ವೈಬಿಂಗು. ಒಳಗಡೆ ವಿಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ, ಆದಷ್ಟು ಕ್ಲಿಪ್ಸು ಹಾಕೋಕ್ಕೆ ಟ್ರೈ ಮಾಡಿದ್ದೀನಿ. ಒಳಗಡೆ ಫೋಟೋಸ್ ತೆಗಿಯೋಂಗಿಲ್ಲ ಇಲ್ಲದೇ ಇರೋದ್ರಿಂದ ಮಸ್ಟು ಟ್ರೈ ವಾಚ್ ಮಾಡಿ ಅಂತ ಹೇಳ್ತಾ ಮತ್ತೆ ಬೀಚಲ್ಲಿ ಸಿಗೋಣ. ಕಟ್ಟೆ ಮಾಡ್ದ ಚೆಲ್ಲು ಈ ವಿಡಿಯೋ ತಗೊಳ್ಳಿ. ಚೈಲ್ಡು ನನಗಿದ್ರ ಒಂಥರ ಸಂತೋಷ ಐತಿಯಾ. ಬಾಯ್ ಬಂದಾಗ ಆಮೇಲೆ ಕೈ ಸಿಕ್ತ ಮಾಡ್ತೀವಿ. ಅಲ್ಲ ನನ್ನ ಇದೆಲ್ಲ ಮಾಡ್ತಾರ, ಅದೆಲ್ಲ ಬ್ಲಾಗ್ಯಾಗ ಹಾಕ್ತಾವ್ರ. ಅದಕ್ಕೆ ಯಾವ್ದೆಲ್ಲ ಹೊಡೆದೋಡ್ತೀರ ಅಷ್ಟೇ. ಪಡುಗ್ ಬಿದ್ರೆ ಬೀಚಿಗೆ ಬಂದ್ವಿ. ಅಲ್ಲಿಂದ ಆನ್ ದಿ ವೇನೆ. ಸೊ ಹಿಂದೆನೇ ಕಾಣಿಸ್ತಿದೆಯಲ್ಲ ಇದೆ. ಸಗದಾಗಿದೆ ಅನ್ಸುತ್ತೆ ವ್ಯೂ. ಮಾತಾಡಂಗೆ ಇರ್ತಾನೆ ಇವಾಗ. ಇದು ಆಕ್ಚುಲಿ ಚೆನ್ನಾಗಿರೋದು. ಓ ಇವನ್ಗೇನೋ ಮೆಂಟ್ಲ್ ಹಿಡ್ದೈತಿ. ಇವನಿಗೆ ಕೆಪ್ರು ಅನ್ಕೊಂಡಿದ್ಯಾ? ಯಾಕೆ ಕ್ರಾಕ್ಸ್ ಹಾಕೊಂಬಂದು ಬಿಲ್ಡಪ್ ಕೊಡ್ತಾ ಇದೆಯಾ? ಅಲ್ಲಿ ಮೀನು ಹಿಡಿಯವನೇ, ಮೀನು ಹಿಡಿಯೋರು ಹಾಕೋದು ಕ್ರಾಕ್ಸು. ಅದಕ್ಕೆ ಓಲಿ ಇರೋದಲ್ಲಿ ನಮಗೆಲ್ಲ ಗೊತ್ತಾಗೋಯ್ತು. ಫುಲ್ ಖಾಲಿ ಹೊಡಿತೈತೆ ಬೀಚ್ ಫುಲ್ಲು. ನಾವೇ 100% ಸಿಗಲ್ಲ ಇಲ್ಲಿ. ಇಲ್ಲೂ ಬೀಳ್ಬೋದು ಅನ್ಸುತ್ತೆ ಅಣ್ಣ. ಇಲ್ಲಿ ಕ್ಲೀನ್ ಐತೆ ಹೆವಿ. ಚೂರು ಗಲೀಜಿಲ್ಲ. ಮೀನು ಹಿಡಿಯವನೇ ಬರ ಇಲ್ಲಿ. ಕೈ ಕೊಡು. ಸುಮ್ಮನಿರೋ. ಕೈ ಕೊಡು. ಕೈ ಸುಮ್ಮನಿರೋ. ಯಾಕೆ ಬೇಕು? ಬೀಚ್ ಮುಗಿಸ್ಕೊಂಡು ಇಲ್ಲಿ ಫ್ರೆಂಡ್ ಮನೆಗೆ ಬಂದ್ವಿ. ಈಗ ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ಬೀಚಿಗೆ ಹೊಡಬೇಕು. ಊಟಕ್ಕೆ ಹೊರಟಿದ್ದೀವಿ. ಊಟ ಮಾಡ್ಕೊಂಡು ಹಂಗೆ ರೂಮ್ ಗೀಮ್ ಎಲ್ಲ ನೋಡೋಣ ಅಂತ. ಈಗ ಬೈಕಲ್ಲಿ ಪಯಣ. ಅವ್ರ ಕಾರಲ್ಲಿ ಹೋಗ್ತಾವ್ರೆ, ನಾವು ಬೈಕಲ್ಲಿ ಹೋಗೋಣ ಅಂತ ವೆಯ್ಟಿಂಗ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಹೆಲ್ಮೆಟ್ ಬೇಕಾ?
ಬ್ಲಾಗ್ ಮಾಡ್ತೇನೆ. ಬನ್ನಿ, ನಾನು ನಿಮ್ಮ ಜೊತೆನೇ ಬರ್ತೀನಿ. ಒಂದು ಹೌದಾ? ಮಾಮಿ ಮಗ ಇವ್ರದ್ದೇ ಪೆಟ್ರೋಲ್ ಬಂಕ್. ಹಾಯ್ ಬ್ರೋ. ಇವರು ಬೆಂಗಳೂರಿಂದ. ಬೆಂಗಳೂರಿಂದ. ಅದಕ್ಕೆ ಬ್ಲಾಗ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಇದು ಕಸಿನ್ಸ್ ಆಗುತ್ತಲ್ಲ, ನೀವು ರಿಲೇಟಿವ್ಸ್ ಆಗ್ತೀರಾ? ಹಾಂ, ಹೌದೌದು. ಸರಿ ಬ್ರೋ, ಸಿಗೋಣ. ಓಕೆ. ಇವಾಗ ಹೋಗ್ತಾ ಇರೋದು ಕಾಂತಾರ ಚಾಪ್ಟರ್ 1 ಸ್ಟೇ ಆಗಿದ್ದಂಥ ಲಾಡ್ಜ್ ಇದು. ಅಂದರೆ ಚಾಪ್ಟರ್ 1 ಏನು ರೆಸ್ಟ್ ತೊಗೊಳಕ್ಕೆ ಅಂತ ಜಾಗ ನೋಡ್ಕೊಂಡಿದ್ದು. ಇದು ಕುಂದಾಪುರದಲ್ಲಿದೆ, ಜಿವಿಲ್ ಪಾರ್ಕ್ ಅಂತ. ಇದು ಬೇಕಾದ್ರೆ ನೀವು ಇದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ 100% ಸಿಗುತ್ತೆ. ಚೆನ್ನಾಗೂ ಇದೆ, ಬೇಕಾದ್ರೆ ಟ್ರೈ ಮಾಡಿ. ಅಲ್ಲಿಗೆ ಬಂದಿರೋದು ನಾವು. ನೋ ವೇ. ಆ ವಿಚಾರವಾಗಿ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ನೋಡಿ 1000 ರೂಪಾಯಿ ಲಾಡ್ಜ್ ಚೆನ್ನಾಗಿ ಇರ್ತಿತ್ತು. ಆಯ್ತಾಯ್ತು. ಇವಾಗ ಊಟ ಆಯಿತು. ಈಗ ರೆಸ್ಟ್ ಮಾಡಿ ಆಮೇಲೆ ಬೀಚಿಗೆ ಓಡಬೇಕು. ಸ್ವಲ್ಪ ಹೊತ್ತು, ಅರ್ಧ ಗಂಟೆ ರೆಸ್ಟ್ ತೊಗೊಂಡು ರೂಮಲ್ಲಿ ಬೀಚ್ ಕಡೆ ಹೋಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿನ ಬೇರೆ ವೈಬ್ ಇರುತ್ತೆ. ಇವಾಗ ಮಲ್ಕೊಂಡಿದ್ದು ಬೀಚಿಗೆ ಹೊರಟು ಈಗ. ಸೊ ನಾನು ನಿಮಗೆ ಅಲ್ಲೇ ಸಿಗ್ತೀನಿ ಡೈರೆಕ್ಟು. ಫುಲ್ ಫ್ರೆಶ್ ಅಪ್ ಆಗಿ ಓಡ್ತಾ ಇದ್ದೀವಿ. ಬರೀ ಇಲ್ಲಿಗೆ ಬಂದರೆ ಮಂಗಳೂರಿಗೆ ಬರೀ ಸ್ನಾನ ಮಾಡೋದೇ ಕತೆ. ಸೋಮೇಶ್ವರಂ ಬೀಚ್ಗೆ ಬಂದಿದ್ದೀವಿ. ತ್ರಾಸಿ ಆದಮೇಲೆ ನೆಕ್ಸ್ಟು ಇದೇ ಸಿಗೋದು ನಿಮಗೆ. ಫುಲ್ಲು ಏನು ಅಂದ್ಕೊಳ್ಳಿ, ಫುಲ್ ಖಾಲಿ. ಅದು ಶನಿವಾರ ಈ ರೇಂಜ್ ಖಾಲಿ ಇರುತ್ತೆ ಅಂತ 100% ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಅಂದ್ಕೊಳ್ಳಿ. ಆ ರೇಂಜ್ ಖಾಲಿ ಐತೆ. ತೋರಿಸ್ತೀನಿ ನೋಡಿ. ಯಾರೋ ಒಂದು ಇಬ್ಬರವ್ರೆ ಬಿಟ್ಟರೆ ನಾಯಿಯೂ ಇಲ್ಲ ಇಲ್ಲಿ. ಫುಲ್ ಖಾಲಿ. ಎಲ್ಲರೂ ಬಿದ್ದು ಒದ್ದಾಡ್ಬೋದು. ಒದ್ದಾಡಾಗ ಎಲ್ಲ ಕಡೆ ಬಿದ್ದು ಬರೀ ಇಂಥದೆಯ. ಗುರು ಬೀಚ್ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಬಂದ್ವಿ. ಈಗ ಜಸ್ಟು ಕೊನೆಗೂ ಕೂಡ ಎಲ್ಲ ಮುಗೀತು. ಸಖತ್ತಿತ್ತು. 100% ಹೆವಿ ಖಾಲಿ ಇತ್ತು. ಇಷ್ಟೊಂದು ಖಾಲಿ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮಸ್ತು ಮಜಾ ಮಾಡಿದ್ವಿ. ಈಗ ನೆಕ್ಸ್ಟು ಊಟಕ್ಕೆ ಹೋಗಬೇಕು. ಊಟಕ್ಕೆ ಹೋಗ್ಬಿಟ್ಟು ಮಸ್ಟ್ ಟ್ರೈ ಅಂತೀನಿ. ಬೇರೆ ಬೀಚ್ಗಳಿಗಿಂತ ಈ ಬೀಚು ಒಂಥರ ಡಿಫ್ರೆಂಟ್ ಆಗೈತೆ ಅಂತ ಹೇಳ್ತಾ ಮತ್ತೆ ಊಟದಲ್ಲಿ ಸಿಗೋಣ. ಸಾಕು ಬಿಡ. ಊಟ ಮಾಡೋಕ್ಕೆ ಬಂದಿದ್ದೀವಿ ಡಾಬಾಗೆ. ಸೀಲ್ಯಾಂಡ್ ಅಂತ ಪ್ಲೇಸ್ ಹೆಸರು. ತಿಂದಾದ್ಮೇಲೆ ಹೇಳ್ತೀನಿ ರೇಟಿಂಗ್ ಯಾವ ಥರ ಇತ್ತು ಅಂತ. ಸಾವಿರ ಮಾತಾಡ್ಲಿ. ಅಣ್ಣ ಏನಂತ, ಅಣ್ಣನ ಪ್ರೀತಿಸೋರ್ಗೆ ಗೊತ್ತು. ನೀವೇನೇ ಮಾತಾಡ್ಕೊಳ್ಳಿ ಹಿಂದೆ ನಿಮಗೆ ಗೊತ್ತಿರೋದು ಅಷ್ಟೇ. ಆದ್ರೆ ನಾವೇನಲ್ಲಿ ಮಾಡ್ತೀರಿ, ಅಣ್ಣನ ಬಗ್ಗೆ ತಪ್ಪಾಗಲ್ಲ ಮಾತಾಡಿದ್ರೆ. ಹೋದ್ ಸತಿ ಅಮ್ಗುಡುಂಗು, ಈ ಸತಿ ಹಂಗಲ್ಲ ಅಮ್ಮ ಆಗ್ಬಿಡೋದು. ಗುರು ಇವಾಗಿನ್ನು ರೂಮಿಗೆ ಬಂದ್ವಿ. ಅಂದರೆ ಫುಲ್ಲು ಸುಸ್ತಾಗಿ ಹೊಡೈತೆ. ಬೀಚಲ್ಲೆಲ್ಲ ಆಡಿ ಬೆಳೆಯೆಲ್ಲ ರೌಂಡ್ಸ್ ಹಾಕಿ. ಸೊ
ಮಲ್ಕೊಳಕ್ಕೆ ಕಣ್ಣು ಎಳಿತೈತೆ, ಬೆಳಗಿನ ಜಾವ 2 ಗಂಟೆ ಎದ್ದಿರೋದ್ರಿಂದ. ಸೊ ನಾಳೆ ಸಿಗ್ತೀವಿ. ಆದರೆ ಆ ಪ್ಲೇಸ್ ಊಟ ಯಾವ ಥರ ಇತ್ತು ಅಂತ ಕೇಳಿದ್ರೆ ಓಕೆ ಟ್ರೈ ಮಾಡ್ಬೋದು ಅಂತ ಹೇಳ್ತೀನಿ. ನಾವು ಬರೀ ವೆಜ್ ಆಗಿರೋದ್ರಿಂದ ಎಗ್ಗು ತಿನ್ನಲಿಲ್ಲ. ನಾನ್ ವೆಜ್ ಚೆನ್ನಾಗಿರ್ಬೋದೇನೋ, ವೆಜ್ಜು ಓಕೆ ಆಗಿತ್ತು ಅಂತ ಹೇಳ್ತಾ ಮತ್ತೆ ನಾನು ವಿಶ್ವಸಿಗೋಣ. ಶ್ರೀ ಕೇಶವನಾಥೇಶ್ವರ ಟೆಂಪಲಿಗೆ ಬಂದಿದ್ದೀವಿ. ರೀಸೆಂಟಾಗಿ ರಿಷಬ್ ಶೆಟ್ಟಿ ಅವರು NTR ಅವ್ರು ಬಂದೋಗಿದ್ರಲ್ಲ, ಅದೇ ಪ್ಲೇಸ್ ಇದು. ತೋರಿಸ್ತೀನಿ ದೇವಸ್ಥಾನ ಯಾವ ಥರ ಕಾಣಲ್ಲ ನೀನು ನೀರಾಯ್ತು ಊಟ ಇಲ್ಲಿವರೆಗೆ ಎತ್ತು ಮಂಡ್ಯವ್ರಿಗೆ ಗೊತ್ತಾಗ್ತದೆ. ಸೊಳ್ಳೆ ಯಾವ